ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ನಾನು ನಿಮ್ಮ ಟೀಚರ್ ನಾಗಾಭರಣ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಕಾಲೇಜು SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕೆಂಗೇರಿಯಲ್ಲಿ ಲೊಕೇಟ್ ಆಗಿರುವಂತಹ ಕಾಲೇಜು. ಇದು 2023-24ರಿಂದ ಅಟಾನಮಸ್ ಕಾಲೇಜ್ ಆಗಿ ಡಿಕ್ಲೇರ್ ಆಗಿದೆ ಅಂಡರ್ VT. ಆಯ್ತಾ? ಸೊ ಇದರ ಕಾಲೇಜ್ ಕೋಡ್ ಏನು ಅಂತ ಹೇಳಿದ್ರೆ E115. ಸೊ ಈ ವಿಡಿಯೋದಲ್ಲಿ ನಾವು ಏನೇನು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ಈ ಕಾಲೇಜಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಅವೈಲಬಲ್ ಇದೆ ಥ್ರೂ KCET. ಸೊ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಈ ಸೀಟ್ಸು CET-ಇಂದ ಅಲಾಟ್ ಆಗುವಂಥದ್ದು. ಇದ್ರ ಜೊತೆ ಕಾಮೆಟ್ಗೆ ಮತ್ತೆ ಮ್ಯಾನೇಜ್ಮೆಂಟ್ ಸೀಟ್ಸು ಎಕ್ಸ್ಟ್ರಾ ಇರುತ್ತೆ. ಆಯ್ತಾ? ಅದಾದ್ಮೇಲೆ ಎಷ್ಟು ಬ್ರಾಂಚಸ್ ಇದೆ, ಯಾವ್ಯಾವ ಬ್ರಾಂಚ್ ಆಫರ್ ಮಾಡುತ್ತೆ ಈ ಕಾಲೇಜಲ್ಲಿ. ಅದಾದ್ಮೇಲೆ ಲಾಸ್ಟ್ ಇಯರ್ ಪ್ಯಾಕೇಜ್, ಹೈಯೆಸ್ಟ್ ಪ್ಯಾಕೇಜ್ ಎಷ್ಟಾಯ್ತು, ಆವ್ರೇಜ್ ಪ್ಯಾಕೇಜ್ ಎಷ್ಟಾಯ್ತು ಅಂತ ಹೇಳ್ತೀನಿ. ಅದಾದ್ಮೇಲೆ ಈಚ್ ಬ್ರಾಂಚಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಅವೈಲಬಲ್ ಇದೆ. ಸೊ ಅದಾದ್ಮೇಲೆ ಬ್ರಾಂಚ್ದು ಕಟ್ ಆಫ್ ಏನು, ಲೋಯರ್ ಕಟ್ ಆಫ್ ಏನು, ಅಪ್ಪರ್ ಕಟ್ ಆಫ್ ಏನಿತ್ತು, ಅದು ರೌಂಡ್ 1. ಸೊ ಇದು ಅಫಿಷಿಯಲ್ ಡೇಟಾ ಆಫ್ ರೌಂಡ್ 1. ಆಯ್ತಾ? ಸೊ CETದು ಅಫಿಷಿಯಲ್ ಡೇಟಾನ ತಗೊಂಡಿರೋದು. ಅದಾದ್ಮೇಲೆ ಸೊ ಕ್ಯಾಟಗರಿ ವೈಸ್ ಯಾವ್ಯಾವ ಬ್ರಾಂಚ್ಗೆ ಏನೇನು ಕಟ್ ಆಫ್ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಆಯ್ತಾ? ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಮತ್ತೆ ನಮ್ಮ ಪ್ರಯತ್ನ ಇಷ್ಟ ಆಗಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಮಗೂ ಖುಷಿ ಆಗತ್ತೆ. ಆಯ್ತಾ? ಸೊ ನಿಮಗೆ ಯಾರಿಗಾದ್ರೂ ಪರ್ಸನಲೈಸ್ಡ್ ಗೈಡೆನ್ಸ್ ಬೇಕಾಗಿದ್ರೆ ಆಪ್ಷನ್ ಎಂಟ್ರಿಗೆ, ಸೊ ನೀವು ನಮ್ಮ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಇಲ್ಲ ನೀವು ಈ ನಂಬರ್ಗೆ ಫೋನ್ ಮಾಡಿ, ನಾನು ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಸೊ ನಿಮಗೆ ಇದರಲ್ಲಿ ಅಡ್ವಾಂಟೇಜಸ್ ಏನೇನಂತ ಕೇಳಿದ್ರೆ, ಈ ಪ್ರೈಸ್ ಕೊಡ್ತಾ ಇದೀವಿ, ಇದಕ್ಕೆ ನಮ್ಗೆ ಏನು ಸಿಗುತ್ತೆ ಅಂತ ಎಷ್ಟೊಂದು ಜನದ ಪ್ರಶ್ನೆ ಇದೆ. ಸೊ ಬೇಸಿಕಲಿ ನಿಮಗೆ ಯಾವ್ಯಾವ ಬ್ರಾಂಚ್ ಇದೆ ಅನ್ನೋದು ಐಡಿಯಾ ಇರಲ್ಲ, ಅಲ್ಲಿಂದ ಶುರು ಆಗುತ್ತೆ. ಸೊ ಎಷ್ಟು ಬ್ರಾಂಚಸ್ ಇದೆ, ಎಷ್ಟು ಈ ಬ್ರಾಂಚ್ ಎಷ್ಟು ಕಾಲೇಜಲ್ಲಿ ಅವೈಲೇಬಲ್ ಇದೆ, ಅಲ್ಲಿಂದ ಕತೆ ಶುರು. ಆಯ್ತಾ? ಅದಾದ್ಮೇಲೆ ಯಾವ್ಯಾವ ಥರದ ಆಪ್ಷನ್ ಎಂಟ್ರಿ ಮಾಡಬಹುದು, ಯಾವ ಥರ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಇದೆಲ್ಲ ನಿಮ್ಗೆ ವಿತ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಮತ್ತೆ ಈಗ ಎಕ್ಸಾಂಪಲ್, ನೀವು 2A ಕ್ಯಾಟಗರಿಲಿ ಬರ್ತೀರಾ, ನಿಮಗೆ ಇಂಟ್ರೆಸ್ಟೆಡ್ಡು CS ಇದೆ, ಮತ್ತೆ ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಇನ್ನೊಂದು AI ಇದೆ ಅಂತ ಅನ್ಕೊಳ್ಳೋಣ. ಸೊ ನಿಮಗೆ ಕಟ್ ಆಫು ಎಲ್ಲ ಕಾಲೇಜ್ದು ಕೂತ್ಕೊಂಡು ನೀವು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೋಡೋ ಅವಶ್ಯಕತೆ ಇರಲ್ಲ. ನೀವು CS ಫೈಲ್, ನಾವು ನಿಮಗೆ CS ಫೈಲಲ್ಲಿ 2A ಅಂತ ಕೊಟ್ಬಿಡ್ತೀವಿ. 2A ಕಟ್ ಆಫ್ದು ಎಲ್ಲ ಕಾಲೇಜ್ದು, RV ಕಾಲೇಜಿಂದ ಹಿಡಿದು ಡೌನ್ವರ್ಡ್ಸ್ ರ್ಯಾಂಕಲ್ಲಿ ನಿಮಗೆ ಇರುತ್ತೆ. ಆಯ್ತಾ? ನಿಮಗೆ ಸಖತ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇದೇ ನೀವೇ ಎಂಟ್ರಿ ಮಾಡಬೇಕಾ ಆಪ್ಷನ್ ಎಂಟ್ರಿ? ಇಲ್ಲ, ನಿಮಗೆ ಕಂಡೀಷನ್ ಇರ್ತಾವಲ್ವ ಕೆಲವುದು. ಈಗ ನನಗೆ ಬೆಂಗಳೂರಲ್ಲೇ ಬೇಕು, ಬೆಂಗಳೂರಲ್ಲೇ ನಂಗೆ ಕಾಲೇಜ್ ಬೇಕು ಸರ್ ಅಂತ ಹೇಳ್ತೀರಾ. ಸೊ ನಮಗೆ ಏರಿಯಾ ರಿಸ್ಟ್ರಿಕ್ಷನ್ ಆಗೋಯ್ತಲ್ಲಿ. ಈ 3 ಬ್ರಾಂಚಲ್ಲಿ ನನಗೆ ಫಸ್ಟ್ ಪ್ರಿಯಾರಿಟಿ ಇದು ಸರ್ ಅಂತ ಹೇಳ್ತೀರಾ. ಸೊ ನಿಮ್ಮ ರ್ಯಾಂಕಿಂತ ಕೆಳಗಿನ ರ್ಯಾಂಕಿನ ನಾವು ಕಾಲೇಜ್ ಎಂಟ್ರಿ ಮಾಡಿದ್ರೆ ಆ ಕಾಲೇಜ್ ಪಕ್ಕ ಅಲರ್ಟ್ ಆಗುತ್ತೆ. ಸೊ ಹಂಗಲ್ಲ, ಆಪ್ಷನ್ ಎಂಟ್ರಿ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ಟ್ರಯಲ್ ಆ್ಯಂಡ್ ಎರರ್. ನಿಮಗೆ ನಿಮ್ಮ ಹತ್ರ ಮಾತಾಡಿ ನಿಮಗೆ ಕಾಲೇಜ್ ಬೇಕಾ ಬೇಡವಾ ಅಂತ ಒಂದೊಂದನ್ನೇ ಆ್ಯಡ್ ಮಾಡಿ ಡಿಲೀಟ್ ಮಾಡಿ, ಇಟ್ ಟೇಕ್ಸ್ ಲಾಟ್ ಆಫ್ ಅವರ್ ಟೈಮ್. ಅದಕ್ಕೋಸ್ಕರನೇ ಚಾರ್ಜ್ ಮಾಡ್ತಾ ಇರೋದು. ಆಯ್ತಾ? ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದಿಸ್. ಸೊ SJBITಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ ಹಾಗಾದ್ರೆ ಅಂತ ಕೇಳಿದ್ರೆ 419 ಸೀಟ್ಸ್ ಥ್ರೂ KCET. ಓಕೆನಾ? ಸೊ ಎಷ್ಟು ಕೋರ್ಸಸ್ ಆಫರ್ ಮಾಡ್ತಾರೆ ಅಂದರೆ 8 ಕೋರ್ಸಸ್ ಆಫರ್ ಮಾಡ್ತಾರೆ, ಅಂದರೆ 8 ಬ್ರಾಂಚಸ್ ಇದೆ. ಸೊ ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ ನೋಡೋದಾದ್ರೆ ಹೈಯೆಸ್ಟ್ ಪ್ಯಾಕೇಜ್ ವಾಸ್ 23.39 lakhs per annum ಇತ್ತು. ಇದು ಹೈಯೆಸ್ಟ್ ಪ್ಯಾಕೇಜು. ಈ ಪ್ಯಾಕೇಜ್ಗೆ ಅಗೈನ್ ಆ್ಯಂಡ್ ಅಗೈನ್ ಹೇಳ್ತೀನಿ, ಮಕ್ಕಳಿಗೆ ಸ್ಕಿಲ್ ಸೆಟ್ ಡೆವಲಪ್ ಆಗಿರಬೇಕು. ಎಲ್ರಿಗೂ ಈ ಪ್ಯಾಕೇಜ್ ಸಿಗೋದಿಲ್ಲ. ಸೊ ಆಫ್ ಕ್ಯಾಂಪಸ್ ಬೇಕಾದ್ರೆ ಜಾಸ್ತಿ ಸ್ಕಿಲ್ ಸೆಟ್ ಡೆವಲಪ್ ಮಾಡ್ಕೊಂಡು ಆಫ್ ಕ್ಯಾಂಪಸ್ ಇದಕ್ಕಿಂತ ಜಾಸ್ತಿ ಪ್ಲೇಸ್ ಆಗಬಹುದು, ಆದರೆ ಸ್ಕಿಲ್ ಸೆಟ್ ಡೆವಲಪ್ ಆಗಬೇಕು. ಜಸ್ಟ್ ವಿತ್ ಸಿಲೆಬಸ್ ಕವರೇಜ್ ನಿಮಗೆ ಈ ಪ್ಯಾಕೇಜು ಸಿಗೋದಿಲ್ಲ, ಯಾವುದೇ ಕಾಲೇಜಲ್ಲಿ ಆಗಿರಲಿ. ಸ್ಕಿಲ್ ಸೆಟ್ ಡೆವಲಪ್ ಆಗಿದ್ರೆ ಒಳ್ಳೆ ಪ್ಯಾಕೇಜ್ ಖಂಡಿತ ಸಿಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಕಾಲೇಜ್. ಆಯ್ತಾ? ಆವರೇಜ್ ಸ್ಯಾಲರಿ ಪ್ಯಾಕೇಜ್ ನೋಡೋದಾದ್ರೆ 5.5 lakh LPA. ಇದು ಯಾವುದೋ ಮಾಸ್ ರಿಕ್ರೂಟ್ಮೆಂಟ್, ಯಾವುದೋ ಒಂದು ಕಂಪ್ನಿಗೆ ಸೇರ್ಕೊಂಡಿರ್ತಾರೆ ಅಷ್ಟೇ. ಆಯ್ತಾ? ಸೊ ನೆಕ್ಸ್ಟ್ ಬ್ರಾಂಚಸ್ ನೋಡೋದಾದ್ರೆ CS ಅಲ್ಲಿ 106 ಕಾಲೇಜಸ್ ಅವೈಲೇಬಲ್ ಇದೆ, 106 ಸೀಟ್ಸ್ ಅವೈಲೇಬಲ್ ಇದೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡೋದಾದ್ರೆ 25 ಸೀಟ್ಸ್. ಸೊ ಇನ್ಫಾರ್ಮೇಷನ್ ಸೈನ್ಸು 79 ಸೀಟ್ಸ್ ಅವೈಲೇಬಲ್ ಇದೆ. ಸೊ ಡೇಟಾ ಸೈನ್ಸ್ ನೋಡೋದಾದ್ರೆ 26 ಸೀಟ್ಸ್ ಅವೈಲೇಬಲ್ ಇದೆ. ಸೊ EC ನೋಡೋದಾದ್ರೆ 79 ಸೀಟ್ಸ್, TEEE ನೋಡೋದಾದ್ರೆ 39 ಸೀಟ್ಸ್, ಮೆಕ್ಯಾನಿಕಲ್ ನೋಡೋದಾದ್ರೆ 26 ಸೀಟ್ಸ್, ಸಿವಿಲ್ 39 ಸೀಟ್ಸ್. ಟೋಟಲ್ 419 ಸೀಟ್ಸ್ ಅವೈಲೇಬಲ್
ಇದೆ. ಸೊ ಇವಾಗ ಕಟ್ ಆಫ್ ನೋಡೋಣ. ಸೊ ಸಿ ಎಸ್ಗೆ ಲಾಸ್ಟ್ ಇಯರ್ ಕಟ್ ಆಫ್ ರೌಂಡ್ 1 19,801 ಇದೆ. ಸೊ ಅಪ್ಪರ್ ಕಟ್ ಆಫ್ 97,572. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 21,616 ಇಂದ ಹಿಡಿದು ಸೊ ಅಪ್ಪರ್ ಕಟ್ ಆಫ್ 99,478. ಸೊ ಇನ್ಫಾರ್ಮೇಶನ್ ಸೈನ್ಸ್ ನೋಡೋದಾದ್ರೆ 22,770 ಇಂದ ಹಿಡಿದು 1,45,818 ವರೆಗೂ ಇದೆ. ಸೊ ಡೇಟಾ ಸೈನ್ಸ್ ನೋಡೋದಾದ್ರೆ 23,274 ಇಂದ ಹಿಡಿದು ಸೊ 99,864 ವರೆಗೂ ಇದೆ. ಸೊ ಇ ಸಿ ನೋಡೋದಾದ್ರೆ 28,866 ಇಂದ ಹಿಡಿದು ಸೊ 1,58,632 ವರೆಗೂ ಇದೆ. ಸೊ ಟ್ರಿಪಲ್ ಇ ನೋಡೋದಾದ್ರೆ 52,448 ಇಂದ ಹಿಡಿದು 2,12,309 ವರೆಗೂ ಇದೆ. ಸೊ ಮೆಕ್ಯಾನಿಕಲ್ ನೋಡೋದಾದ್ರೆ 1,03,400 ಇಂದ ಹಿಡಿದು 2,62,878 ವರೆಗೂ ಇದೆ. ಸೊ ಸಿವಿಲ್ ನೋಡೋದಾದ್ರೆ 1,25,932 ಇಂದ ಹಿಡಿದು 2,56,140 ವರೆಗೂ ಇದೆ. ಸೊ ಇಷ್ಟು ರ್ಯಾಂಕ್ ಕಟ್ ಆಫ್ ಇದೆ. ಸೊ ನಿಮಗೆ ಎಲ್ಲಾದ್ರೂ GM ಕ್ಯಾಂಡಿಡೇಟ್ ಅಥವಾ GM ಈಕ್ವಲೆಂಟ್ ಆಗಿದ್ರೆ ಈ ರ್ಯಾಂಕ್ಗಿಂತ ಒಳಗಡೆ ಇದ್ರೆ ನೀವು ಈ ಕಾಲೇಜನ್ನ ಕನ್ಸಿಡರ್ ಮಾಡಬಹುದು ಈ ವರ್ಷನು. ಸೊ ಈ ಅಪ್ಪರ್ ಕಟ್ ಆಫ್ ಇದ್ರೆ ನಿಮಗೆ ಕ್ಯಾಟಗರಿ ಬೆನಿಫಿಟ್ ಇದ್ರೆ ಮಾತ್ರ ಈ ಕಟ್ ಆಫ್ ತನಕ ಡ್ರ್ಯಾಗ್ ಆಗತ್ತೆ ರೌಂಡ್ 1 ಅಲ್ಲಿ. ಆಯ್ತಾ? ಸೊ ಹಾಗಾದ್ರೆ ಇವಾಗ ಕ್ಯಾಟಗರಿ ವೈಸೇ ನೋಡ್ಬಿಡೋಣ. ಸೊ ಸಿ ಎಸ್ ಸೊ ಜನರಲ್ ಮೆರಿಟ್ ಆಗಿದ್ರೆ 19,801. ಸೊ ಅಲ್ಲಿಂದ ನೋಡಿ 3AG ಆಗಿದ್ರೆ 20,183. 3BG ಆಗಿದ್ರೆ 20,738. ಸೊ GM ವಿತ್ ರೂರಲ್ ಕೋಟಾ ಇದ್ರೆ 21,587. ನೋಡಿ ಜಸ್ಟ್ ನಿಮಗೆ ರೂರಲ್ ಕೋಟಾ ಬೆನಿಫಿಟ್ ಅಂದ್ರೆ ಒಂದು 1,500 ರ್ಯಾಂಕ್ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಷ್ಟೇ. ಸೊ ಅದೇ ತರನೇ ನೋಡಿ 3AR 3Aಗೂ 3ARಗೂ ಡಿಫರೆನ್ಸ್ ನೋಡಿ. ಸೊ ಇದು 3A ಜನರಲ್, ಇದು 3A ವಿತ್ ರೂರಲ್ ಕೋಟಾ. ಸೊ 20,000 ಇಂದ 1,500 ಬೆನಿಫಿಟ್. ಸೊ ಈ ತರ. ಸೊ ನಿಮಗೆ ಕನ್ನಡ ಮೀಡಿಯಂ ಇದ್ರೆ ಏನ್ ಬೆನಿಫಿಟ್, ರೂರಲ್ ಬ್ಯಾಗ್ ಕೋಟಾ ಇದ್ರೆ ಏನ್ ಬೆನಿಫಿಟ್, ಇಷ್ಟೇ ಬೆನಿಫಿಟ್. ಒಂದಿಷ್ಟು ರ್ಯಾಂಕು ನಿಮಗೆ ಊಫಿ ಸಿಗುತ್ತೆ. ಸೊ ಅದೇ ತರನೇ 1G ಇದ್ರೆ 24,921. ಸೊ ಹಾಗೆ ವಿಡಿಯೋನ ಪಾಸ್ ಮಾಡಿ ನೀವು ಯಾವ ಕ್ಯಾಟಗರಿಲಿ ಫಾಲೋ ಆಗ್ತೀರಾ ನೋಡಿ. ಸೊ ಇದು ಈ ರ್ಯಾಂಕಿನ ಮೇಲ್ಗಡೆ ಇರೋ ಕ್ಯಾಟಗರಿನೇ ಫಾಲೋ ಮಾಡಿ. ಯಾಕಂದ್ರೆ ನಾವು ಇನ್ಕ್ರೀಸಿಂಗ್ ಆರ್ಡರ್ ಸಾರ್ಟ್ ಮಾಡಿದ್ದೀನಿ. ಸೊ ನೋಡಿ 19,000ದಿಂದ ಆಲ್ ದ ವೇ ಟು 97,512. ಸೊ ನಿಮಗೆ ನೋಡಿ ಸ್ವಲ್ಪ ರ್ಯಾಂಕ್ ಬೆನಿಫಿಟ್ ಅಂತ ಸಿಗೋದು. ಸೊ ಇಲ್ಲಿಂದನೂ ಸ್ವಲ್ಪ ರ್ಯಾಂಕ್ ಬೆನಿಫಿಟ್ ಸಿಗುತ್ತೆ. ಸೊ 2B ವಿತ್ ರೂರಲ್ ಕೋಟಾ ಇಂದ ಹಿಡಿದು ಸೊ ST ಜನರಲ್, ST ರೂರಲ್ ಕೋಟಾ, SC ಜನರಲ್, ST ಕನ್ನಡ ಮೀಡಿಯಂ, ಸೊ SC ಕನ್ನಡ ಮೀಡಿಯಂ, ST ರೂರಲ್. ಸೊ ಇಷ್ಟಕ್ಕೂ ನೋಡಿ ರ್ಯಾಂಕ್ ಕಟ್ ಆಫ್ಗೆ ಸ್ವಲ್ಪ ಬೆನಿಫಿಟ್ ಲಾಸ್ಟ್ ಇಯರ್ ಸಿಕ್ಕಿದೆ. ಆಯ್ತಾ? ಸೊ ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡೋದಾದ್ರೆ 21,616 ಇಂದ ಹಿಡಿದು 99,478. ಸೊ ನೋಡಿ ನಿಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಇದೆ ನೋಡಿ. ಇಫ್ ಇನ್ ಕೇಸ್ ಸೊ ನಿಮಗೆ ರೂರಲ್ ಕೋಟಾ ಇದೆ, ಬಟ್ ಇಲ್ಲಿ ರೂರಲ್ ಕೋಟಾದ ಒಂದು ಇಲ್ಲ. ಸೊ ಅವಾಗ ನೀವು ಇವಾಗ 3A ರೂರಲ್ ಅಂತ ಅನ್ಕೊಳ್ಳೋಣ. 3A ರೂರಲ್ ಕೋಟಾದಲ್ಲಿ ಇಲ್ಲಿ ಸೀಟ್ ಅಲಾಟ್ ಆಗಿಲ್ಲ. ಇವಾಗ ನಮಗೆ ಈ ಕಾಲೇಜ್ ಸಿಗುತ್ತೆ ಇಲ್ವಂತ ಹೆಂಗೆ ಕನ್ಸಿಡರ್ ಮಾಡೋದು? 3Aಗೆ ನೋಡಿ, ಅವಾಗ 3A ಜನರಲ್ಗೆ ನೋಡಿ. ಇದಕ್ಕೆ ಹತ್ತತ್ರ ಇತ್ತು ಅಂದ್ರೆ ಈ ಕಾಲೇಜ್ ಕನ್ಸಿಡರ್ ಮಾಡಬಹುದು. ಆಯ್ತಾ? ನೆಕ್ಸ್ಟ್ ಇನ್ಫಾರ್ಮೇಶನ್ ಸೈನ್ಸ್ ನೋಡಿ 22,770 ಇಂದ ಹಿಡಿದು 1,45,818 ತನಕ ಇದೆ. ಸೊ ವಿಡಿಯೋನ ಪಾಸ್ ಮಾಡಿ ನೋಡಿ. ಸೊ ಇದರಲ್ಲಿ ಕ್ಯಾಟಗರಿ ಒನ್ ಕ್ಯಾಟಗರಿ 1 ಕನ್ನಡ ಮೀಡಿಯಂಗೆ ಸೀಟೇ ಅಲಾಟ್ ಆಗಿಲ್ಲ. ನೀವು ಯಾವ್ದು ಚೆಕ್ ಮಾಡಬೇಕು? ನೀವು ಬರೀ ಕ್ಯಾಟಗರಿ 1 ಚೆಕ್ ಮಾಡಿ. ಈ ರ್ಯಾಂಕ್ಗೆ ಇಕ್ವಿಲೆಂಟ್ ಇದೆಯಾ, ಇದ್ರ ಹತ್ತತ್ರ ಇದೆಯಾ, ಅಟ್ಲೀಸ್ಟ್ 1,000 2,000 ಅಟ್ಲೀಸ್ಟ್ 5,000 ತನಕ ಡಿಫ್ರೆನ್ಸ್ ಇದೆಯಾ, ಈ ಕಾಲೇಜ್ನ ಕನ್ಸಿಡರ್ ಮಾಡಬಹುದು. ಆಯ್ತಾ? ನೆಕ್ಸ್ಟ್ ಡೇಟಾ ಸೈನ್ಸ್ ನೋಡೋದಾದ್ರೆ 23,274 ಇಂದ ಹಿಡಿದು ಸೊ 99,864 ವರೆಗೂ ಇದೆ. ಸೊ ನೀವು ವಿಡಿಯೋನ ಪಾಸ್ ಮಾಡಿ ಈ ರ್ಯಾಂಕ್ ಲಿಸ್ಟ್ ಅಲ್ಲಿ ನಿಮಗೆ ಯಾವ್ದಾದ್ರು ಸಿಗುತ್ತಾ ಚೆಕ್ ಮಾಡಿ. ಸೊ ನೆಕ್ಸ್ಟ್ EC ನೋಡೋದಾದ್ರೆ 28,816 ಇಂದ ಹಿಡಿದು 1,58,672 ವರೆಗೂ ಇದೆ. ಸೊ ನೋಡಿ ನಿಮ್ಗೆ ಯಾವ ಕ್ಯಾಟಗರಿ, ನಿಮ್ಮ ಕ್ಯಾಟಗರಿಗೆ ಕಟ್ ಆಫ್ ಏನಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಆಯ್ತಾ? ಸೊ ನೆಕ್ಸ್ಟ್ ಟ್ರಿಪಲ್ ಇ 52,448 ಇಂದ ಹಿಡಿದು 2,12,000 ವರೆಗೂ ಇದೆ. ಸೊ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕ್ಯಾಟಗರಿಗೆ ಏನು ಫಾಲ್ ಆಗುತ್ತೆ ಅಂತ. ಸೊ ಮೆಕ್ಯಾನಿಕಲ್ ನೋಡಿ 1,03,400 ಇಂದ 2,62,000 ವರೆಗೂ ಇದೆ. ಸೊ ಪಾಸ್ ಮಾಡಿ ನಿಮ್ಮ ಕ್ಯಾಟಗರಿಗೆ ಏನು ಕಟ್ ಆಫ್ ಇದೆ ನೋಡಿ. ಸೊ ಅದಾದ್ಮೇಲೆ ಸಿವಿಲ್ ನೋಡೋದಾದ್ರೆ 1,25,932 ಇಂದ ಹಿಡಿದು 2,56,000.
ಸೊ ಇದಕ್ಕೆಲ್ಲ ಇದಕ್ಕೆ ಈ ಲಾಸ್ಟ್ ಬ್ರಾಂಚ್ಗೆ ಕಂಪೇರ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಡಿಫರೆನ್ಸ್ ಇದೆ ರ್ಯಾಂಕ್ ಕಟ್ ಆಫ್ ಅಲ್ಲಿ, ಅಜಗಜಾಂತರ ವ್ಯತ್ಯಾಸ. ಈಗ ನಿಮಗೆ ಟಾಪ್ ಕಾಲೇಜ್ ಅಂತ ಡಿಸ್ಕಸ್ ಮಾಡ್ತಾರಲ್ಲ ಯೂಟ್ಯೂಬಲ್ಲಿ, ಸೊ ಅಲ್ಲಿ ಬ್ರಾಂಚ್ ವೈಸ್ ಮಾಡೋದು ಯಾಕೆ ಬೆಟರ್ ಅಂತ ಹೇಳಿದ್ರೆ, ನಾನು ಇವಾಗ ಎಸ್ ಜೆ ಬಿ ಐ ಟಿ ಕಮ್ಸ್ ಅಂಡರ್ ಟಾಪ್ 10 ಅಂತ ಹೇಳ್ತೀನಿ ಅಂತ ಅನ್ಕೊಳ್ಳೋಣ. ಸೊ ಹಾಗಾದ್ರೆ SJBITಲಿ ಸಿವಿಲ್ ತಗೊಂಡ್ರು ಅದೇ ಈಕ್ವಲೆಂಟಾ? ನಿಮಗೆ ಸಿವಿಲ್ ಬೇಕಾ? ಫಸ್ಟ್ ಆಫ್ ಆಲ್ ಅದನ್ನ ಯೋಚನೆ ಮಾಡಬೇಕು. ನಮಗೆ ಸಿಗುತ್ತೆ ಹೌದು ಟಾಪ್ 10 ಕಾಲೇಜಲ್ಲಿ, ಬಟ್ ನಿಮಗೆ ಸಿವಿಲ್ ಬೇಕಾ? ಬೇಕಿತ್ತ ನಿಮಗೆ ಅಲ್ವಾ? ಅದನ್ನು ಯೋಚನೆ ಮಾಡಬೇಕಾಗತ್ತೆ. ನಿಮಗೆ ಅಲ್ಟಿಮೇಟ್ಲಿ ಆಪ್ಷನ್ ಎಂಟ್ರಿ ಹಾಕ್ತಾ ನಿಮ್ಮ ರ್ಯಾಂಕ್ಗೆ, ಈಗ ರ್ಯಾಂಕ್ ಅನ್ನೋದು ಒಂದು ಲ್ಯಾಂಡ್ ಮಾರ್ಕ್ ಆಗುತ್ತೆ, ನಮಗೆ ಲ್ಯಾಂಡ್ ಮಾರ್ಕ್ ಆಗುತ್ತೆ. ನಿಮಗೆ ಯಾರಾದರೂ ಯೂಟ್ಯೂಬಲ್ಲಿ ನಿಮಗೆ ಯಾವುದೇ ರ್ಯಾಂಕ್ ಬರಲಿ, ನಾನು ಈ ಕಾಲೇಜಲ್ಲಿ ಕೊಡಿಸ್ತೀನಿ ಅಂದರೆ ಖಂಡಿತ ನಂಬಕ್ಕೆ ಹೋಗ್ಬೇಡಿ, ಆಗೋದಿಲ್ಲ. ಅಲ್ಟಿಮೇಟ್ಲಿ ರಿಯಾಲಿಟಿ ಏನು ಅಂದರೆ, ನಿಮ್ಮ ರ್ಯಾಂಕ್ಗೆ ತಕ್ಕಂತೆ ಕಾಲೇಜ್ ಸಿಗೋದು. ನೀವು ಆಪ್ಷನ್ ಎಂಟ್ರಿಲಿ ಟಾಪ್ 15 ಕಾಲೇಜಸ್ನೇ ನಾನು ಹಾಕ್ತೀನಿ, ಇದಲ್ಲದೆ ನಾನು ಯಾವುದಕ್ಕೂ ಹೋಗಲ್ಲ ಅಂದರೆ ನೀವು 3 ರೌಂಡ್ ತನಕ ವೆಯ್ಟ್ ಮಾಡಬೇಕಾಗತ್ತೆ. ನಿಮ್ಮ ರ್ಯಾಂಕ್ ಒಂದು 80,000 ಬಂತು, ನಿಮ್ಗೆ ಆ ಈಕ್ವಲೆಂಟ್ ಕಾಲೇಜ್ ಒಂದು ಹಾಕೋದೇ ಇಲ್ಲ ಅಂದ್ಕೊಳ್ಳಿ, ಅವಾಗ ಪಕ್ಕ ನಿಮಗೆ ಮೇಲ್ಗಡೆ ಇರೋ ಕಾಲೇಜ್ ಯಾವುದು ಸೀಟ್ ಅವೈಲೇಬಲ್ ಇಲ್ಲ, ನಿಮ್ಮ ಕ್ಯಾಟಗರಿ ಬೆನಿಫಿಟ್ಟು ಇಲ್ಲ ಅಂತ ಅನ್ಕೊಂಬಿಡೋಣ. ಸೊ GMಗೆ ಫಾಲ್ ಆಗ್ತೀರಾ ಅನ್ಕೊಳ್ಳೋಣ, ನೀವು ಬರೀ ಟಾಪ್ 15 ಹಾಕೊಂಡು ಕೂತಿರ್ತೀರ. ಸಿಗುತ್ತೆ ಎಲ್ಲಿ ಸಿಗುತ್ತೆ? ಖಂಡಿತ ಸಿಗೋಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ? ಸೊ ಈ ವರ್ಷ ನಂಬರ್ ಆಫ್ ಸ್ಟೂಡೆಂಟ್ಸು ಸ್ವಲ್ಪ ಕಂಪೇರಿಟಿವ್ಲಿ ಜಾಸ್ತಿ ಇದ್ದಾರೆ, ಹೋದ ವರ್ಷಕ್ಕಿಂತ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇದ್ದೇ ಇರುತ್ತೆ. ಹಾಗಾಗಿ ಸೊ ಅಟ್ಲೀಸ್ಟ್ ನಿಮ್ಮ ರ್ಯಾಂಕ್ಗೆ ಈಕ್ವಲೆಂಟ್ ಆಗಿರೋ ಯಾವ್ಯಾವ ಕಾಲೇಜು, ಆ ಕಾಲೇಜಲ್ಲಿ ಯಾವುದು ಬೆಟರ್, ನನಗೆ ಯಾವ ಥರ ಆಪ್ಷನ್ ಎಂಟ್ರಿ ಹಾಕಬೇಕು, ಇದೆಲ್ಲದನ್ನು ತಲೆ ಓಡಿಸಿನೇ ಮಾಡಿ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ಆಯಿತಾ? ಅರ್ಜೆಂಟಲ್ಲಿ ಏನು ಡಿಸಿಷನ್ ತಗೊಳ್ಬೇಡಿ, ಅರ್ಜೆಂಟಲ್ಲಿ ಯಾವುದು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋಗಬೇಡಿ. ನಿಧಾನಕ್ಕೆ ಕೂತ್ಕೊಂಡು ನಿಮಗೆ KEA ವೆಬ್ಸೈಟಲ್ಲೇ ಎಲ್ಲದೂ ಸಿಗುತ್ತೆ. KEA ವೆಬ್ಸೈಟಲ್ಲಿ ಲಾಸ್ಟ್ ಇಯರ್ ಪ್ರಾವಿಷನಲ್ ಕಟ್ ಆಫ್ ರೌಂಡ್ 1, ರೌಂಡ್ 2, ರೌಂಡ್ 3 ಸಿಗುತ್ತೆ. ಬಟ್ ನೀವು ಈ ರೌಂಡನ್ನು ನಿಮ್ಮ ಕಾಲೇಜ್ಗೆ, ನಿಮ್ಮ ಬ್ರ್ಯಾಂಚ್ಗೆ ನೀವು ಕುತ್ಕೊಂಡು ಎಲ್ಲದನ್ನು ಚೆಕ್ ಮಾಡ್ತಾ, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ನೀವು ಕೌನ್ಸಿಲಿಂಗ್ ನಮ್ಮ ಹತ್ರ ಅಟೆಂಡ್ ಆಗೋದಾದ್ರೆ ಇದನ್ನು ನಾವು ಸಿಂಪ್ಲಿಫೈ ಮಾಡಿಕೊಡ್ತೀವಿ. ಫಸ್ಟೇ ನಿಮಗೆ ಕ್ಯಾಟಗರಿ ವೈಸ್ ಸಿಕ್ಕಿಬಿಡುತ್ತೆ, ನಿಮಗೆ ಅಲ್ಲಿ ಟೈಮ್ ಉಳಿಯುತ್ತೆ ತುಂಬ ಆಪ್ಷನ್ ಚೂಸ್ ಮಾಡೋದ್ರಲ್ಲಿ. ಒಂದು ಜೊತೆಗೆ 4-5 ಬ್ರಾಂಚನ್ನು ನೀವು ಇಷ್ಟು ಬ್ರಾಂಚನ್ನು ಟಾರ್ಗೆಟ್ ಮಾಡ್ತಾ ಇರ್ತೀರಾ. ಇದರಲ್ಲಿ ಯಾವ ಥರ ಸಾರ್ಟಿಂಗ್ ಮಾಡಿದ್ರೆ, ಯಾವ ಥರ ನಾನು ಆಪ್ಷನ್ ಎಂಟ್ರಿ ಹಾಕಿದ್ರೆ ನನಗೆ ಬೆಸ್ಟು, ನಿಮ್ಗೆ ಒಂದು ಗೈಡೆನ್ಸ್ ಬೇಕು ಅಂತಾದರೆ ನಮಗೂ ಅಷ್ಟೇ, ಇದೇನು ಒಂದಿನದಲ್ಲಿ ಆಗೋ ಕೆಲಸ ಅಲ್ಲ ನಿಮಗೆ ಮಾಡಿಕೊಡೋದು. ಸೊ ನಿಮ್ಮ ಜೊತೆ ರೆಗ್ಯುಲರ್ ಫೋನ್ ಕಾಲ್ಸ್ ಇರಬೇಕು. ಸೊ ನಿಮ್ಮ ಪ್ರಿಫರೆನ್ಸ್ ನಮಗೆ ಗೊತ್ತಾಗಬೇಕು. ನೀವು ಕೆಲವರು ರೀಜನ್ ಪ್ರಿಫರೆನ್ಸ್ ಕೊಡ್ತೀರಾ, ಬೆಂಗಳೂರು ಅಥವಾ ಮೈಸೂರು ಅಥವಾ ತುಮಕೂರು ಅಂತ. ಸೊ ಇದೆಲ್ಲ ಕನ್ಸಿಡರ್ ಮಾಡಿ ಒಂದು ಆಪ್ಷನ್ ಎಂಟ್ರಿನ ಮಾಡೋದು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅದಕ್ಕೋಸ್ಕರ ನಾವು ಚಾರ್ಜ್ ಮಾಡ್ತಾ ಇರೋದೇ ಹೊರತು, ಸೊ ನಾವೇನು ಗೌರ್ಮೆಂಟ್ ಎಂಟಿಟಿ ಯಾರೂ ಅಲ್ಲ ಇಲ್ಲಿ. ಸೊ ಯಾರೂ ಗೌರ್ಮೆಂಟ್ ಎಂಟಿಟಿ ಅಲ್ಲ. ಸೊ ನಿಮಗೆ ಕೌನ್ಸಿಲಿಂಗಿಗೆ ಒಂದು ಸಪೋರ್ಟಿವ್ ಆಗಿ ನಾವು ನಿಮ್ಮ ಜೊತೆ ಇರ್ತೀವಿ, ಆಯಿತಾ? ಸೊ ನಮ್ಮ ಫೋನ್ ನಂಬರ್ ಇದೆ, ನಮ್ಮದು ರಿಜಿಸ್ಟರ್ಡ್ ಆ್ಯಪ್ ಇದೆ. ಸೊ ನೀವು ನಂಬಹುದ ಬಿಡೋದ ನಿಮಗೆ ಬಿಟ್ಟಿದ್ದು. ರಿಜಿಸ್ಟರ್ಡ್ ಆ್ಯಪು 4 ವರ್ಷದಿಂದ 5 ವರ್ಷದಿಂದ ಯಾರೂ ಮಾಡೋದಿಲ್ಲ. ನಮ್ಮದು ಫುಲ್ ಟೈಮ್ ಟೀಚರ್ ನಾವು. ಸೊ ಸೆಕೆಂಡ್ PUCದು ಲಾಸ್ಟ್ 3-4 ಇಯರ್ಸಿಂದನೂ ನಾವು ಮಾಡ್ತಾನೇ ಇದ್ದೀವಿ. ಯೂಟ್ಯೂಬಲ್ಲಿ 5 ಇಯರ್ಸಿಂದ ಟೀಚಿಂಗ್ ಮಾಡ್ತಾ ಇದ್ದೀವಿ, ಬ್ಯಾಕ್ ಫ್ರಮ್ 2020. ನೀವು ಚೆಕ್ ಮಾಡ್ಬೋದು ಹೋಗಿ, ಫಿಸಿಕ್ಸ್ ಪೆಪ್ ಟಾಕ್ ಅಂತ ಚಾನಲ್ ಹೆಸರು. ಸೊ ಅಲ್ಲಿ ನಾನು ಈ ಥರ ಕಾಲೇಜ್ ರಿಲೇಟೆಡ್ ಏನು ವೀಡಿಯೋಸ್ ಯಾಕೆ ಹಾಕಲ್ಲ ಅಂದರೆ, ಅಲ್ಲಿ ನನಗೆ ಬರೀ ಟೀಚಿಂಗ್ ಇರಬೇಕು. ಸೊ ನನಗೆ ಒಂಥರ OCD ಪ್ರಾಬ್ಲಮ್ ಇದೆ. ಸೊ ಆರ್ಗನೈಸ್ಡ್ ಆಗಿರಬೇಕು ಎಲ್ಲದು. ಸೊ ಅಲ್ಲಿ ಬರೀ ಟೀಚಿಂಗ್ ರಿಲೇಟೆಡ್ ಅಷ್ಟೇ, ಎಕ್ಸಾಮ್ 2, ಎಕ್ಸಾಮ್ 3 ಬರೀ ಸಿಲೆಬಸ್ ರಿಲೇಟೆಡ್ ಅಷ್ಟೇ. ಸೊ ಹಾಗಾಗಿ ಈ ಚಾನಲ್ ಓಪನ್ ಮಾಡಿರೋ ಉದ್ದೇಶ ಇಷ್ಟೇ. ಸೊ ಇದು ಬರೀ ಕೌನ್ಸಿಲಿಂಗಿಗೆ ರಿಲೇಟೆಡ್ಡು ಇನ್ಫಾರ್ಮೇಟಿವ್. ಇವಾಗ ಏನಾದರೂ ಅಪ್ಡೇಟ್ ಬಂತು, ನೋಟಿಫಿಕೇಶನ್ ಬಂತು, ಸೊ ಅದು ಜೆನ್ಯೂನ್ ಆಗಿ KEA ಕಡೆಯಿಂದ ಬಂದರೆ ಮಾಡೋಣ. ಅದು ಬಿಟ್ಟು ದಿನ ಇವತ್ತು ರಿಸಲ್ಟ್ ಬರುತ್ತೆ, ನಾಳೆ ರಿಸಲ್ಟ್ ಬರುತ್ತೆ ಅಂತ ಯಾವ ವಿಡಿಯೋನೂ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾನು. ಯಾಕಂದರೆ ರಿಸಲ್ಟ್ ಬರೋದಿದ್ರೆ ಅವರೇ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ಬಿಡ್ತಾರೆ ಅಲ್ವಾ. ನೀವು ಯೂಟ್ಯೂಬಲ್ಲಿ ಬಂದು ದಿನ ನೋಡೋಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇಷ್ಟು ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ ಕಾಲೇಜ್ ಬೇಕು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾವು ನೀವು ಟಾಪ್ ಕಾಲೇಜಸ್ ಎಲ್ಲದೂ ಆಲ್ಮೋಸ್ಟ್ ಮಾಡೋಣ. ಅದು ಬಿಟ್ಟು ಕೆಲವು ರ್ಯಾಂಕ್ ಸೆಗ್ಮೆಂಟ್ಗೆ ತುಂಬ ಒಳ್ಳೆ ಕಾಲೇಜ್ ಇರುತ್ತೆ, ಬಟ್ ಅದು ರೆಕಗ್ನೈಸೇ ಆಗಿರಲ್ಲ ಯಾರಿಗೂ. ಆ ಥರದ ಕಾಲೇಜನ್ನು ನಾವು ಮಾಡೋಣ, ಆದಷ್ಟು ವಿಡಿಯೋಗಳನ್ನ ಮಾಡೋಣ, ಆಯಿತಾ? ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I'll meet you guys in the next video. Until then, have a nice day. Bye.